ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಎಲ್ಲಿ ಯಾರದ್ರಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಶುಭಾಶಯ. ನೈಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ನಾಳೆ ಸ್ವಲ್ಪ ಗ್ರ್ಯಾಂಡಾಗಿ ಹೊರಗೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನೈಟ್ ಮನೇಲಿದ್ದಂಥ ಡೆಕೋರೇಷನ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಡೆಕೋರೇಷನ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿದ್ವಿ. ಹ್ಯಾಪಿ ಆ್ಯನಿವರ್ಸರಿ ಹೇಳುವ, ಹ್ಯಾಪಿ ಆ್ಯನಿವರ್ಸರಿ ಹೇಳಿ, ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ ಹೇಳುವ, ಹ್ಯಾಪಿ ಆ್ಯನಿವರ್ಸರಿ ಹೇಳಿ ಚಿನಿ. ಮುತ್ತ ಕೊಡು ಒಂದ ಚಿನಿ, ಒಂದು ಮುತ್ತ ಕೊಡಿ, ಮುತ್ತ ಪಪ್ಪಂಗೊಂದು ಮುತ್ತ, ನಂಗೊಂದು ಮುತ್ತ, ತಿಮ್ಮ. ಲಾಸ್ಟ್ ಇಯರ್ ಆ್ಯನಿವರ್ಸರಿಗೂ ಕೂಡ ಇದೇ ಥರ ಡೆಕೋರೇಷನ್ ಮಾಡಿದ್ವಿ. ಅಂದರೆ ಸ್ವಲ್ಪ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮಾಡಿದ್ದಿದ್ದು. ಈ ಟೈಮ್ ನಾನು ಬೆಡ್ನ ಮಡ್ಸಿ ಹಾಕ್ಬಿಟ್ಟಿದ್ದೆ. ಇಬ್ಬರು ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಕಂಜೆಸ್ಟ್ ಅಂತ ಅನಿಸ್ತಾ ಇತ್ತು. ಮತ್ತೆ ಯಾರು ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೇ ಹೆಂಗೋ ಮೇಂಟೈನ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಈ ಸಲ ಆ್ಯನಿವರ್ಸರಿಗೆ ವಯನಾಡ್ಗೆ ಹೋಗೋಣ, ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ವಯನಾಡಿಗೆ ಹೋಗೋಣ ಅಂತ ಅಂದ್ಕೊಂಡು ಎಷ್ಟೋ ಸಲ ಕ್ಯಾನ್ಸಲ್ ಆಗಿದೆ. ಹಾಗೆ ಈ ಸಲನೂ ಕ್ಯಾನ್ಸಲ್ ಆಗಿ ಮನೇಲೇ ಸೆಲೆಬ್ರೇಟ್ ಮಾಡಿದ್ವಿ. ಅಂದ್ರೂ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲ. ಮಕ್ಕಳು, ಜ್ಯೋತಿ ಅಕ್ಕ ಎಲ್ಲ ಇದ್ರಲ್ಲ, ಎಲ್ಲರ ಜೊತೆ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಎಲ್ಲನೂ ಮಾಡಿಕೊಂಡು ನೈಟು ಚೆನ್ನಾಗಿ ಆಯಿತು ಸೆಲೆಬ್ರೇಷನ್ನು. ಮತ್ತು ನೆಕ್ಸ್ಟ್ ಡೇ ಕೂಡ ನಾವು ಹೊರಗಡೆ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ ಏನು ಅದು ಕೂಡ ಈ ವ್ಲಾಗಲ್ಲೇ ಇದೆ, ಕೊನೆವರೆಗೂ ನೋಡಿ. ನಾನು ಹಾಕಿರೋ ಡ್ರೆಸ್ ಬಂದು ಮೀಶೋದಲ್ಲಿ ತೊಗೊಂಡಿದ್ದು. 250 300 ರುಪೀಸ್ ಏನೋ ಅಂತ ಅನಿಸುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಹಾಕಿದರೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಯಿತ್ತು. ಮತ್ತು ಫೋಟೋಸಿಗೂ ಕೂಡ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ದು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಆ್ಯನಿವರ್ಸರಿ ಆಗಿದ್ದು May 6th, ಬಟ್ ವ್ಲಾಗ್ನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ನನಗೆ. ಬೇರೆ ಪ್ರಮೋಷನ್ ಕೊಲಾಬ್ರೇಷನ್ದು ಆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕಾಗಿತ್ತು. ಹಾಗಾಗಿ ಇದು ಪೆಂಡಿಂಗಲ್ಲಿ ಉಳ್ಕೊಂತು. ಇವತ್ತು ಏನಾದರೂ ಆಗಲಿ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಮೊನ್ನೆ ಮದುವೆ ಆದಂಗಿದೆ. ಆಲ್ರೆಡಿ 6 years ಆಗೋಯ್ತು. ನಾವಿಬ್ಬರು ಎಷ್ಟೇ ಜಗಳಾಡಿದ್ರು ಒಂದಿನಕ್ಕಿಂತ ಜಾಸ್ತಿ ಮಾತುಬಿಟ್ಟಿರೋದೇ ಇಲ್ಲ. ನಿಜವಾಗ್ಲೂ ನಂದೀಪ್ ನನ್ನ ಲೈಫಲ್ಲಿ ಬಂದಿದ್ದು ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ. ಒಳ್ಳೆ ಫ್ರೆಂಡ್ಸ್ ಥರ ಇದ್ದೀವಿ. ನನ್ನೂ ಅಷ್ಟೇ ಮಗು ಥರ ನೋಡ್ಕೊಳ್ತಾರೆ. ತುಂಬ ಜನ ಹೇಳ್ತಾರೆ ನೀನು ತುಂಬ ಲಕ್ಕಿ ನಂದೀಪ್ ಅಂತ ಗಂಡ ಸಿಗೋಕ್ಕೆ ಅಂತ. ಅದಂತೂ 100% ನಿಜ. ಹಾಗೆಯೇ ಅಪ್ಪ ಅಮ್ಮನ ಪ್ರೀತಿನ ಮರೆಸೋಷ್ಟು ಪ್ರೀತಿ ಗಂಡ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ನನ್ನ ಗಂಡನೂ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಹಾಗಂತ ಫುಲ್ ಮರ್ತಿದ್ದೀನಿ ಅಂತಲ್ಲ. ವಿಡಿಯೋ ಮಾಡ್ತಾ ಇರೋದು ನಾನು. ಗುಬ್ಬಿ ಬೇಗ ಬರೇ. ಗುಬ್ಬಿ ಇವತ್ತೇನವ ಆ್ಯನಿವರ್ಸರಿ ಹೇಳು. ಹ್ಯಾಪಿ ಬರ್ತ್ಡೇ ಅಲ್ಲ, ಹ್ಯಾಪಿ ಆ್ಯನಿವರ್ಸರಿ ಹೇಳು. ಯಾರ್ದವ ಹ್ಯಾಪಿ ಆ್ಯನಿವರ್ಸರಿ? ದೀಪು ಮಾಮ ಲಿಶರ್ತೆದು ನೆಕ್ಸ್ಟ್ ವರ್ಷ ದೀರು ಪಾಪ ಹೇಳ್ತಾ ಇರ್ತಾನೆ. ಬನ್ನಿ ಮಗನೇ ಹೋಗ ಐಸ್ ಕ್ರೀಮ್ ತಗೊಂಡ್ರ. ನೀನೇ ಇಲ್ಲಿ ಡ್ಯಾನ್ಸ್ ಮಾಡುವ ಧೀರನ್. ಗುಬ್ಬಿ ನಿನ್ನ ಡ್ಯಾನ್ಸ್ ಮಾಡಿ ಕೈ ಹಿಡ್ಕೊಂಡು. ಇದು ಆ್ಯನಿವರ್ಸರಿ ದಿನ. ನಾರ್ಮಲಾಗಿ ವೀಕೆಂಡ್ಸಲ್ಲೆಲ್ಲ ನಾನು ನಂದೀಪ್ ತಲೆಗೆ ಆಯಿಲ್ ಹಚ್ಕೊಡ್ತೀನಿ, ಅವ್ರು ನನಗೆ ಆಯಿಲ್ ಹಚ್ಚಿ ಮಸಾಜ್ ಮಾಡಿಕೊಡ್ತಾರೆ. ನಾನೇನಾದರೂ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೊಬೈಲ್ ಇಟ್ಕೊಂಡ್ರೆ ಅವ್ರು ಹಚ್ಚೋದೇ ನಿಲ್ಲಿಸ್ಬಿಡ್ತಾರೆ. ಆ್ಯನಿವರ್ಸರಿ ದಿನ ನಾವು ಹ್ಯಾಪಿ ಹಾರ್ಬರ್ ಅನ್ನೋ ಒಂದು ಪ್ಲೇಸಿಗೆ ಹೋಗಿದ್ವಿ. ಅಲ್ಲಿ ನಾವು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇದಿರೋದು RR ನಗರಲ್ಲಿ. ಇವಾಗ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಅದನ್ನ ಮೊದಲು ನಿಮಗೆ ತೋರಿಸಿ ನಾವು ನೋಡೋಣ. ಬನ್ನಿ. ಇಲ್ಲೋಡಿ, ಇವಳಿಗೆ ನಾನು ಮೇಕಪ್ ಮಾಡಿದ್ದೀನಿ. ಗುಬ್ಬಿ ಕಣ್ಣು ಮುಚ್ಚು. ಇಲ್ಲೋಡಿ, ನಾನು ಮಾಡಿ ಪಿಂಕಲ್ಲೇ ನಾನು ಹೋಗು. ನಾನು ಯಾರು ಗುಬ್ಬಿ ಹಚ್ಚಿದ್ದು ನಿನ್ಗೆ ಕಣ್ಣಿಗೆ?
ಸತ್ತೆ ಹಚ್ಚಿರೋದು. ಬನ್ನಿ ಮೊದಲು ಜಾಗನ ನೋಡೋಣ. ಇಲ್ಲಿ ನಿಶಾ ಅವರು ಹೊರಗಡೆ ಇದ್ದಾರೆ, ನಾನು ಇಲ್ಲಿ ತೋರಿಸ್ತಿದ್ದೀನಿ ಬನ್ನಿ. ಇಲ್ಲಿ ಒಳ್ಳೆ ಗೋಡೆ ಥರ ಇರುತ್ತೆ, ಅರೆ ಡೋರ್ ಇರುತ್ತೆ, ಯಾರಿಗೂ ಕಾಣ್ ಮಾಡ್ದಂತ. ಇದು ನಮ್ಮದು ನೋಡಿ, ಈ ಥರ ಇದೆ. ಇಲ್ಲೊಂದು ಸೋಫಾ, ಇಲ್ಲಂತ ಒಂದು ಗೊತ್ತಾ, ನಂದೀಪ್ ಲಿಶಾ ಅಂತ ಕೇಕ್ ಮಾಡಿದ್ದಾರೆ, ರೆಡ್ ವೆಲ್ವೆಟ್. ಈ ಒಂದು ಪ್ಲೇಸ್ ಬರ್ಡೇ, ಆ್ಯನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಮನೇಲೆಲ್ಲ ಮಾಡಿದರೆ ಸುಮ್ಮನೆ ರಿಸ್ಕು, ಅದೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಇರುತ್ತೆ. ಈ ಥರ ಎಲ್ಲ ಆದರೆ ಮಾಡೋದು, ಕೇಕ್ ಕಟ್ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಹೋಗೋದು ಆ ಥರ ಇರುತ್ತೆ. ನಾನಿಲ್ಲಿ ರೆಡ್ ಗಾಲಾ ಅನ್ನೋದನ್ನು ಬುಕ್ ಮಾಡಿದ್ದೆ, ಇದಕ್ಕೆ ಸಪ್ರೇಟ್ ರೂಮ್ ಇತ್ತು. ಆಮೇಲಿಂದ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲಿಂದ ನಾವು ಪ್ರೈವೇಟ್ ಥಿಯೇಟರ್ ಇರುತ್ತಲ್ಲ ಅಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಮೂವಿ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇಲ್ಲಿ ಅವರೇ ವೀಡಿಯೋನು ಸಹ ಮಾಡಿಕೊಟ್ರು ನಮಗೆ, ಅದನ್ನು ಕೂಡ ಚೆನ್ನಾಗಿ ಬಂದಿತ್ತು. ಅದನ್ನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಆ್ಯನಿವರ್ಸರಿ ಒಂಥರ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಅನಿಸ್ತು ನನಗೆ. ಮತ್ತು ಅಲ್ಲಿನೂ ಕೂಡ ಅಷ್ಟೇ, ಅಲ್ಲಿದ್ದವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಎಲ್ಲರನ್ನೂ. ನಿಮಗೂ ಯಾರಿಗಾದ್ರೂ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲಿ ಪ್ಲೇಸು, ಅಡ್ರೆಸ್ಸು ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬಾ ಕಡಿಮೆ ದುಡ್ಡಿಗೆ ಇಲ್ಲಿ ಈ ಥರದ ಸೆಲೆಬ್ರೇಷನ್ ಮಾಡ್ಕೋಬೋದು. ಬೇರೆ ಕಡೆ 1000 ರೂಪೀಸ್ ಮೇಲಿರುತ್ತೆ, ಇಲ್ಲಿ 400, 500, 699 ಈ ಥರ ಪ್ರೈಸ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಡೀಟೇಲಾಗಿ ಪ್ರೈಸ್ ಎಲ್ಲನೂ. ಒನ್ ಟೈಮ್ ಚೆಕ್ ಮಾಡಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ನಮ್ಮ ನಿಶಾ ಮತ್ತೆ ನಂದೀಪ್ ಅವರು ಅಂಕಲ್ ಮತ್ತೆ ಅತ್ತೆಗೆ ಆನಿವರ್ಸರಿಗೆ ಹ್ಯಾಪಿ ಅರ್ಬರ್ ಅಂತ ಬಂದಿದ್ದೀವಿ. ಅಲ್ಲಿ ಚೆನ್ನಾಗಿದೆ ಸರ್ವಿಸ್ ಕೂಡ, ಮತ್ತೆ ಡೆಕೋರೇಷನ್ ಕೂಡ ಚೆನ್ನಾಗಿದೆ. ನಾನು ಬರ್ಡೇಗೂ ನೆಕ್ಸ್ಟ್ ಇಲ್ಲೇ ಬರೋಣ ಅನ್ಕೊಂತಿದ್ದೀನಿ. ಸೊ ಇದು ಸಖತ್ ಚೆನ್ನಾಗಿದೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಇಲ್ಲೇ ಫುಡ್ ಕೂಡ ಅವೈಲಬಲ್ ಇದೆ. ಸೊ ಇವಾಗ ಫುಡ್ ಎಲ್ಲ ಆರ್ಡರ್ ಮಾಡಬೇಕು. ಇವಾಗ ಇನ್ನೊಂದು ಪ್ರೈವೇಟ್ ಥಿಯೇಟರ್ ಇದೆಯಲ್ಲ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರೀ ಡೆಕೋರೇಷನ್ ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ನಾನು, ನಂದೀಪು, ಜ್ಯೋತಿ ಅಕ್ಕ, ಗುಬ್ಬಿ ಜುಟ್ಟು ನೋಡಿ ಹೇಗಿದೆ. ಗುಬ್ಬಿ ಜುಟ್ಟು ನೋಡೋದ್ರಿಂದಲೇ ಇವಳು ಜುಟ್ಟು ಎಲ್ಲರೂ ಬಂದಿದ್ದೀವಿ. ಹೆಂಗನ್ಸ್ತಾ ಇದೆ ಲೋಚೆ? ನಾವಂತೂ ಸಖತ್ ಖುಷಿ ಆಗ್ತಿದೆ. ಇಲ್ಲಂತೂ ಮೇನ್ ಫೇಮಸ್ ಅಂದ್ರೆ
ಪಾನಿಪುರಿ ಗೋಲ್ಗಪ್ಪ ದಹಿಪುರಿ ಸುಳ್ಳು ಹೇಳೋದೆಲ್ಲ ಡೋಂಗಿ ಯಾರು ನಂಬ್ಕೋಬೇಡಿ ಬರೀ ಸುಳ್ಳು ನಿಜ ಯೂಟ್ಯೂಬ್ ಚಾನಲ್ಗೆ ಒಬ್ರು ಕೂಡ ಲೈಕ್ ಸಬ್ಸ್ಕ್ರೈಬ್ ಮಾಡಬೇಡಿ. ಏನಾದ್ರೂ ಇವಳನ್ನ ಸೇರ್ಸ್ಕೊಂಡು ವಿಡಿಯೋ ಮಾಡಿರ್ತೀನಲ್ಲ, ಅದಕ್ಕೆ ವ್ಯೂಸ್ ಎಲ್ಲ ಬಂದಾದ್ಮೇಲೆ ಅದ್ರಲ್ಲಿ ಅರ್ಧ ದುಡ್ಡು ನನಗೆ ಕೊಡು ಅಂತ ಹೇಳ್ತಾನೆ. ಬಂದಿರೋದೇ ಒಂಚೂರು, ಅದಕ್ಕೆ ಜಾಸ್ತಿ ದುಡ್ಡೇ ಬಂದಿರಲ್ಲ, ಒಂದು 10 ರೂಪಾಯಿ ಬಂದಿರುತ್ತೆ. ಅದಕ್ಕೆ ಅದರಲ್ಲೂ 5 ರೂಪಾಯಿ ಕೇಳ್ತಾಳೆ ಇವಳು ಒಂದು ವಿಡಿಯೋಗೆ ಬಂದರೆ. ಈಗಲೇ ಎಲ್ಲ ಕೊಲಾಬ್ರೇಷನ್ನು, ಪೇಯ್ಡ್ ಕೊಲಾಬ್ರೇಷನ್, ಇವಳು ಬಾಟರ್ ಅಲ್ಲ. ಹೇಳು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಪ್ರೈವೇಟ್ ಥಿಯೇಟರ್ ಇರುತ್ತಲ್ಲ, ಆ ರೂಮ್ಗೆ ಶಿಫ್ಟ್ ಆದ್ವಿ. ಇಲ್ಲಿ ನಾವು ಊಟ ಎಲ್ಲನೂ ಆರ್ಡರ್ ಮಾಡ್ಕೊಂಡಿದ್ವಿ. ನಿಮಗೆ ಸಪ್ರೇಟ್ ಮೆನು ಕೊಡ್ತಾರೆ, ನಿಮಗೆ ಏನು ಬೇಕೋ ಆರ್ಡರ್ ಮಾಡ್ಬೋದು. ಫುಡ್ಡಿಗೆ ಎಕ್ಸ್ಟ್ರಾ ಇರುತ್ತೆ ಚಾರ್ಜಸ್ಸು, ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಫುಡ್ಡಿಗೆಲ್ಲ ಪ್ರೈಸು. ಫಸ್ಟ್ ಟೈಮ್ ನಾವು ಈ ಥರ ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ನಂದೀಪ್ ಏನು ಗಿಫ್ಟ್ ಬೇಕು ಅಂತ ಕೇಳ್ತಾನೆ ಇದ್ರು. ನಾನು ಈ ಸಲ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋ ಗಿಫ್ಟ್ ಎಲ್ಲ ಬೇಡ ಅಂತ ಅಂದೆ. ಸೊ ಹಾಗಾಗಿ ಓಕೆ, ಎಲ್ಲಾದರೂ ಹೋಗೋಣ ಬಿಡು ಅಂತ ಅಂದರು. ಅಲ್ಲೇ ಫುಡ್ಡೆಲ್ಲ ಆರ್ಡರ್ ಮಾಡಿಕೊಂಡು ತಿಂದು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು.